ಸರ್ ಗ್ಲೌಸಸ್ ಕೊಡ್ಲಿಲ್ಲಲ್ಲ ಸರ್ ನೀವು ಪಾಪ ಮಕ್ಕಳು ಅಲ್ಲ ಸರ್ ಇಲ್ಲಿ ಸ್ವಲ್ಪ ಕಸ ಜಾಸ್ತಿ ಇದೆ ಸರ್. ಕರ್ನಾಟಕ ಜನತೆಯವ್ರು ನೋಡ್ಬೇಕು, ತಾವು ಮಾಡಿರೋ ಗಲೀಜನ್ನೆಲ್ಲ ಪಾಪ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಬಂದು ತೆಗಿತಾ ಇದಾರೆ ಅಂತ ಹೇಳಿದ್ರೆ ತಾವು ಇನ್ನು ಮುಂದೆ ಪ್ಲಾಸ್ಟಿಕ್ ಅನ್ನ ಈ ತರ ಎಲ್ಲ ಎಸಿಬಾರ್ದಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಇದರಿಂದ ಜನರಿಗೂ ಸಹ ಮತ್ತೆ ಇಲ್ಲಿರುವಂತ ವಾತಾವರಣಕ್ಕೂ ಸಹ ಪೊಲ್ಯೂಷನ್ಸ್ ಆಗ್ತಾ ಇರುತ್ತೆ, ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇರುತ್ತೆ. ನಿಮ್ದಾ? ಅವ್ರದಾ? ಗೌರ್ಮೆಂಟ್ ಡಿಗ್ರಿ ಕಾಲೇಜಿಂದ ಬಂದಿರುವಂತ ವಿದ್ಯಾರ್ಥಿಗಳು. ಸರ್ ಕೆಳಗಡೆ ಬನ್ನಿ. ಗರ್ಲ್ಸ್, ಈ ಟೀಮ್ಗೆ ಏನಾದ್ರೂ ಹೆಸರಿದ್ಯಾ? ಟೀಮ್ ವೈಸ್ ಏನಾದ್ರೂ ಇದೆಯಾ? ವಾ, ಒಂದು ಕೋಣಿ ಚೀಲ ಫುಲ್ ಕಂಪ್ಲೀಟೆಡ್. ಇಲ್ಲಿ ಎರಡನೇ ಚೀಲ. ನೀವೆಲ್ಲ ಮಾಲೂರು ಗರ್ಲ್ಸ್ ಕಾಲೇಜ್ ಅವರಾ? ಡಿಗ್ರಿ ಕಾಲೇಜ್. ಆದ್ರೆ ಹೈಟು ನೀವು ಹೇಳಿದ್ರಲ್ಲ, ಈಗ ಹೈಟ್ ಅಷ್ಟೇ ಇರೋದ್ರಿಂದ ಡಿಗ್ರಿ ಅನ್ಸಲ್ಲ, ಪ್ಯೂ ಆಗತ್ತೆ. ಎಷ್ಟೊಂದು ಚೀಲಗಳಾಗತ್ತೆ ಸರ್ ಇಲ್ಲಿ ಮಾಡಿದಂಥದ್ದು. ಹಾಂ ಸರ್, ಮುಳ್ಳಲ್ಲೂ ಕೂಡ ಆರಿಸ್ತಾ ಇರೋಂಥದ್ದು. ಇದು ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಇರೋಂಥದ್ದು. ಆದರೆ ಈ ದೇವಸ್ಥಾನದ ಟ್ರಸ್ಟಿಯವರು ಇದನ್ನ ಗಮನಿಸಬೇಕು, ಇಲ್ಲ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಮುಕ್ತನ ಮಾಡ್ಬೇಕಂತೇಳಿ. ಮುಳ್ಳು ಚುಚ್ಚೋದು